ಹಲೋ, ಹಾಯ್, ಗುಡ್ ಮಾರ್ನಿಂಗ್. ಅಲ್ಲಿ ಬಾಡಿಗೆ ಕಾಯ್ತಾ ಇದ್ದಾರೆ. 12-13 ಬಿಟ್ಟು ಹೆಣ್ಣುಗಳ ನೀಕಿ ಎಷ್ಟು ಬದುಕು ಬಿಸ್ಲಾಗಿರ್ಬಾರ್ದು, ಸುಮ್ಮನೆ ಹೋಗ್ರು. ಏನು ಅರ್ಥ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಇಲ್ಲ ಅರ್ಥ ಆಗ್ತಿಲ್ಲ. ಏನು ರಮೇಶ್ ಅಣ್ಣ ಸಮಾಚಾರ? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೇಳಿಬೇಡಿ. ಏನಾಗೈತೆ ಅಂತ ಕುತೂಹಲದಿಂದ ಕಾಯ್ತಿದ್ದಾರೆ ನಮ್ಮ ಮಾಮ. ಇದ್ರ ಬಗ್ಗೆ ಏನು ಏನಾಗಿರ್ಬೋದು? ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮಕ್ಕಳು ಹೋಗಲ್ಲ. 15-20 ಕೂಡ ನಾವ್ಯಾಕೆ ಹಳ್ಳಿನಲ್ಲಿ ಬಂದಿರೋದು ಹಂಗೆ ಮೊನ್ನೆನೆ ಬಿಡ್ಬೇಕಾಯ್ತು ಹಳ್ಳಿ ಕರ್ದ. ಅವತ್ತೆಲ್ಗೋ ನಿನ್ನಂದ್ರೆ ನಾನ್ ಬಿಡ್ತೀನ. ಊಟ ಮಾಡಿದೆ ಎಲ್ಲ ಹೋಗೈತಿ. ನನಗಂತೂ ಈ ಜೀವನದ ಬೇಸರ ಆಗೋಗ್ಬಿಟ್ಟು. ಯೂಸ್ ಮಾಡ್ಬೋದು. ನಮ್ಮ ತಂಗಿ ಕೊಟ್ಟಿದ್ದೀನಿ ಅಂತ ಹುಕ್ಕಿ ಕಲ್ತಾವ. ನೋಡಕ್ಕೆ ಯಾಕೆ ಕಳ್ಸಲ್ಲ ನಾವು ಬಾಯ್? ಆಟೋ ಕಾಕೊಂಡಿಲ್ಲ ನಿಂತ ಕಟ್ಟಿ ಅಲ್ಲ, ಕಾಕೊಂಡಿಲ್ಲ ಐತೆ ಮಂತಾಗೆ. ಈಗ ಹೊಡಿಸ್ತಿದ್ರೆ ಬೆಳಿಗ್ಗೆ ಇಲ್ಲ ನಿಂತಿತ್ತಪ್ಪ ಮಂತಾಗೆ. ನಾವು ಲೋಡಕ್ಕೆ ಯಾವಾಗ ಕರ್ಕೊಂಡ್ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣ. ಇವನೇ ಲೋಡಕ್ಕೆ ಅವಲ್ ಮಾಮ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಏನಾಗಿದೆಯಾ? ಲಾಗರ್ ಅಲ್ಲ, ಲಾಗರ್ ಎಲ್ಲ ಇದು ಹೊಸ್ದಾಗ ಓಪನ್ ಮಾಡಿದ್ದಾರೆ ಗ್ರಾಮ ಪಂಚಾಯತ್. ಇಲ್ಲ ಅವರು ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಬರೀ ಇಂಥದೆಯಾ? ಫೋಟೋ ಮಾಡಿ 1.07 ಕಿಲೋಮೀಟರ್. ಆ ಕಡೆ ತೋಟ, ಈ ಕಡೆ ಕೆರೆ. ನಮ್ಗೆಲ್ಲ ಗೊತ್ತಾಗೋಯ್ತು. ಅವೆಲ್ಲ ಬರಲ್ಲ. ಇನ್ನು ನಾವು ಇನ್ನೂ ಸ್ಟಾರ್ಟಿಂಗ್ ಇನ್ನೂ ಬರೋಕ್ಕೆ ಯಾರ ನೋಡಿತಾವ, ಮುಂದಕ್ಕೂ ಆ ಕಾರ ನೋಡಿತಾವ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ಏನೇನು ಮಾಡ್ಬೋದು ಅವ್ರಿಗೆ? ನಾ ಶಿರಾಕ್ ಹೋಗ್ಬೇಕು. ಈಗ ಅಲ್ಲಿಗೆ ಹೊರಟಿರೋದು. ನರೇಂದ್ರ ಮೋದಿ ಅವ್ರು ಬರ್ತಾ ಇದ್ದಾರೆ. ನನ್ನ ಮೇಲೆ ಹಣೆ ಇಟ್ಟು ಬಾರಲೇ, ಎಷ್ಟೊತ್ತಲೇ ನಮ್ಮನ್ ಬಾರಲ್ಲ. ಹಿಂದಕ್ಕೆ ನೀನು ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೂಡ ತುಂಬಿಕೊಡ ಬೇಗ. ಕೂಗಿದ್ ನೀನ್ ಗಾಡಿ ಇಲ್ಲದಕ್ಕೆ ನೀನ್ ಏನ್ ಕೂಗ್ತಾರೆ ಅನ್ಕೊಂಡು ಏನೋ ಟ್ಯಾಕ್ಸ್ ಹಾಕ್ತಿರ.